ಸಾಮಾನ್ಯವಾಗಿ ಕೆಲವರಂತೂ ಉದಾಸೀನರಾಗಿರ್ತಾರೆ, ಯಾರಿಗೂ ಏನೂ ಹೇಳುವುದಿಲ್ಲ. ಯಾರಾದರೂ ಏನಾದರೂ ಮಾಡಿಕೊಳ್ಳಲಿ ಅಂತ ಉದಾಸೀನರಾಗಿರುವವರು ಕೆಲವರು, ಅದು ಸರಿಯಲ್ಲ. ಇನ್ನು ಕೆಲವರಿದ್ದಾರೆ, ಅವರು ಇನ್ನೊಬ್ಬರಿಗೆ ಹೇಳ್ತಾರೆ, ಆದರೆ ನಾನು ಬಹಳ ಒಳ್ಳೆಯವನು ಅಂತ ಅನಿಸಿಕೊಳ್ಳಬೇಕು ಅನ್ನೋದು ಗುರಿ. ಅವನಿಗೆ ಒಳ್ಳೆಯದಾಗಬೇಕು ಅನ್ನೋದು ಗುರಿ ಅಲ್ಲ, ನಾನು ಬಹಳ ಒಳ್ಳೆಯವನು ಅಂತ ಅನಿಸಿಕೊಳ್ಳಬೇಕು ಅನ್ನೋದು ಗುರಿ. ಆ ಗುರಿ ತಪ್ಪು. ಗುರುವಿನ ಗುಲಾಮನಾಗದಿದ್ದರೆ ಗುರಿ ಯಾವುದು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕಾಗೋದಿಲ್ಲ. ಗುರುಗಳ ಮಾರ್ಗದರ್ಶನದಲ್ಲಿ ಗುರಿಗಳನ್ನು ಚೆನ್ನಾಗಿ ರೂಪಿಸಿಕೊಳ್ಳಬೇಕು. ಗುರಿ ಭಗವಂತನ ಪ್ರೀತಿ, ಗುರಿ ದೇವತೆಗಳ ಪ್ರೀತಿ, ಗುರಿ ಸಜ್ಜನರ ಹಿತ, ಗುರಿ ನನ್ನ ಕೀರ್ತಿಯಲ್ಲ, ಗುರಿ ನನ್ನ ಪ್ರಶಂಸೆಯಲ್ಲ, ನನ್ನ ದೊಡ್ಡಸ್ತಿಕೆ ಗುರಿ ಅಲ್ಲ. ನಾನು ಎಲ್ಲರಿಗೆ ಒಳ್ಳೆಯವನು ಅಂತ ಅನಿಸಿಕೊಳ್ಳಬೇಕು ಅನ್ನುವುದು ಗುರಿ.